ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವಾಗ ಅವಕಾಶ ಕೊಟ್ಟಂತಹ ಮೊಟ್ಟಮೊದಲನೇ ಆಗಿದ್ದಾನೆ ದೇವರಿಗೆ ನನ್ನ ಹೃದಯಪೂರ್ವಕವನ್ನು ಸಲ್ಲಿಸಿದ್ದೇನೆ. ಅದೇ ರೀತಿಯಾಗಿ ಸಭಾಪಾಲಕರಿಗೂ ಹಾಗೂ ಸಭೆಯ ಸದಸ್ಯರಿಗೂ ಮತ್ತು MIF WCS ಮತ್ತು ಸಂಡೇ ಸ್ಕೂಲ್ ಮಕ್ಕಳಿಗೂ ಸಹ ನನ್ನ ಹೃದಯಪೂರ್ವಕವನ್ನು ಸಲ್ಲಿಸಿದ್ದೇನೆ. ಈಗ ತಾನೇ ಓದಲ್ಪಟ್ಟಂಥ ಸತ್ಯವೇದ ವಾಕ್ಯವು ಹೊಸ ಒಡಂಬಡಿಕೆ ಎಫೆಸದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 26ರಿಂದ ಕೆಲವು ವಚನ ಓದಲ್ಪಟ್ಟಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 26ರಿಂದ ಕೆಲವು ವಚನ ಓದಲ್ಪಟ್ಟಿದೆ. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ, ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನೀವು ಸಿಟ್ಟು ತೀರಲಿ ಎಂಬುದಾಗಿ ಈ ವಾಕ್ಯವನ್ನು ಧ್ಯಾನಿಸುವ ಮುಂಚಿತವಾಗಿ ನಿನ್ನ ಆತ್ಮಗಳನ್ನು ದೇವರಿಗೆ ಅರ್ಪಿಸೋಣ. ಹೌದು ಕರ್ತನೆ ಸ್ವಾಮಿ, ಈ ಒಂದು ದಿನಮಾನಗಳ ಮೇಲೆ ಅಯ್ಯ ನೀನು ಎಲ್ಲೆಲ್ಲಿ ಕೂಟಗಳು ನಡೀತಾ ಇದ್ದವು ಕರ್ತನೆ ಸ್ವಾಮಿ, ಅಲ್ಲಿ ನೀನು ಬಂದು ಕರ್ತನೆ ಸ್ವಾಮಿ ನಿನ್ನ ಅದ್ಭುತವಾದ ರೀತಿಯಲ್ಲಿ ನಿನ್ನ ವಾಕ್ಯಗಳನ್ನು ಕೇಳು ಪ್ರತಿಯೊಬ್ಬರ ಆತ್ಮಗಳು ಬದಲಾವಣೆಗೊಳ್ಳಲು ಕರ್ತನೆ ಸ್ವಾಮಿ. ಹೌದು ಕರ್ತನೆ, ಈ ಒಂದು ವಿಚಾರಣೆ ವೇಳೆಯಲ್ಲಿ ಕರ್ತನೆ ಸ್ವಾಮಿ ನಿನ್ನ ಸಂಗಡ ಮಾತನಾಡುತ್ತಿರುವ ಕರ್ತನೆ ಸ್ವಾಮಿ, ನನ್ನ ಸಂಗಡ ನೀನು ಮಾತನಾಡಿ ಕರ್ತನೆ ಸ್ವಾಮಿ. ಅಯ್ಯ ನಿನ್ನ ವಾಕ್ಯಗಳು ಹೇಳುವುದಕ್ಕೆ ಸಿದ್ಧವಾಗಿರುವಾಗ ಕರ್ತನೆ ಸ್ವಾಮಿ, ನನಗೆ ಯಾವ ವಾಕ್ಯಗಳು ಸಿದ್ಧವಾಗಿಲ್ಲ ರಾಜ. ಅಯ್ಯ ಹೇಳುವುದಕ್ಕೆ ನಾನು ಯೋಗ್ಯನ ಅಲ್ಲ ಪ್ರಭು, ನಾನು ಒಪ್ಪಿಕೊಳ್ತಾ ಇದ್ದೇನೆ ಪ್ರಭು. ಇವಾಗ ದಿನಮಾನಗಳಲ್ಲಿ ಕರ್ತನೆ ಸ್ವಾಮಿ ವಾಕ್ಯಗಳನ್ನು ಹೇಳುವಾತನು ನಾನಲ್ಲ, ಹೇಳುವಾತನು ನೀನಾಗಿರುವುದು ಕರ್ತನೆ ಸ್ವಾಮಿ. ಒಂದು ಸ್ಪಷ್ಟವಾದ ರೀತಿಯಲ್ಲಿ ಕರ್ತನೆ ಹೇಳಿಕೊಂಡು ಅದರಂತೆ ನಡೆದುಕೊಂಡು ಹೋಗೋದಕ್ಕೆ ಸಹಾಯ ಮಾಡಿಕೊಡ್ತಾ ಇದ್ದೇನೆ. ಹೌದು ಕರ್ತನೆ, ಎಲ್ಲೆಲ್ಲಿ ನೀನು ಮಾತುಗಳನ್ನು ಕೇಳ್ತಾ ಇದ್ದವು ಅವರಲ್ಲಿ ಕರ್ತನೆ ಆತ್ಮವು ಕಳೆದುಕೊಂಡು ಹೋಗಿ ಅಯ್ಯ ಅವರ ಆತ್ಮದಲ್ಲಿಂಥ ಒಂದು ಸೈತಾನ ಶೋಧನೆಗಳು ಇರುವುದಾದ ಅವುಗಳೆಲ್ಲವನ್ನು ಬಿಡುಗಡೆಗೊಳಿಸಲು ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬರ ಆತ್ಮದಲ್ಲಿ ನೀವು ಹೋಗಿ ಅವರನ್ನು ಬದಲಾವಣೆ ಮಾಡಿಸಿ ಕರ್ತನೆ ಸ್ವಾಮಿ. ಹೌದು ಕರ್ತನೆ, ವಾಕ್ಯಗಳನ್ನು ಹೇಳುವಾಗ ಸಂದರ್ಭದಲ್ಲಿ ನೀನೇ ನನ್ನ ಸಂಗಡ ಇದ್ದುಕೊಂಡು ಕರ್ತನೆ ಸ್ವಾಮಿ ನನ್ನನ್ನು ನಡೆಸಿಕೊಂಡು ಹೋಗಬೇಕೆಂದು ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡುವಂಥ ಮಗನಾಗಿದ್ದೀನಿ ಸ್ವಾಮಿ. ಆಮೆನ್. ದೇವರ ನಮಗೆ ಸ್ತೋತ್ರವಾಗಲಿ. ಈಗ ತಾನೇ ಓದಲ್ಪಟ್ಟಂಥ ಸತ್ಯವೇದ ವಾಕ್ಯವು ಹೊಸ ಒಡಂಬಡಿಕೆ ಎಫೆಸದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 26ನೇ ಕೆಲವು ವಚನ ಓದಲ್ಪಟ್ಟಿದೆ. ಎಫೆಸದವರ ಬರೆದ ಪತ್ರಿಕೆ 4ನೇ ಅಧ್ಯಾಯ 26ನೇ ಕೆಲವು ವಚನ ಓದಲ್ಪಟ್ಟಿದೆ. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ, ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನೀವು ಸಿಟ್ಟು ತೀರಲಿ ಎಂಬುದಾಗಿ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಈ ಲೋಕದಲ್ಲಿ ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ. ಈ ಲೋಕದಲ್ಲಿ ನಾನು ನೀನು ಈ ಲೋಕದಲ್ಲಿ ಕೋಪ ಮಾಡಿಕೊಳ್ತಾ ಇದ್ದೇವೆ. ಕೋಪ ಮಾಡಿಕೊಳ್ಳಿದರೂ ಪರವಾಗಿಲ್ಲ, ಆದರೆ ಈ ಒಂದು ಪಾಪವನ್ನು ಮಾಡಬೇಡ ಎಂಬುದಾಗಿ ದೇವರ ವಾಕ್ಯವು ಸ್ಪಷ್ಟವಾಗಿ ನನ್ನನ್ನು ನಿನ್ನನ್ನು ಎಚ್ಚರಿಸುವಂಥ ವಾಕ್ಯವಾಗಿದೆ. ಪ್ರಿಯರೇ, ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ. ಈ ಲೋಕದಲ್ಲಿ ನಾವು ಕೋಪ ಮಾಡ್ಕೊಳ್ತಾ ಇದ್ದೇವೆ, ಪರವಾಗಿಲ್ಲ, ಎಲ್ಲವನ್ನೂ ಕೋಪ ಮಾಡ್ಕೊಳ್ತಾ ಇದ್ದೇವೆ, ಆದರೆ ಅದು ಒಳ್ಳೆಯದಕ್ಕೆ ಮಾತ್ರ ಕೋಪವು ಬರ್ತಾ ಇದೆ, ಎಲ್ಲದಕ್ಕೂ ಬರುವುದಿಲ್ಲ. ಅದು ಒಳ್ಳೆಯ ಮಾತು ಇರುವುದಾದರೆ ಕೋಪ ಬರ್ತಾ ಇದೆ. ಯಾವುದೊಬ್ಬ ವ್ಯಕ್ತಿಯು ತಾನು ಒಳ್ಳೆ ನೀನು ಹೇಳ್ತಾ ಇದೆಯ ವಿಷಯದಲ್ಲಿ ನೀನು ಹೇಳುವಂಥ ಮಾತಿನಲ್ಲಿಯೂ ಸತ್ಯ ಇದ್ದರೆ ಮಾತ್ರ ಅದು ಕೋಪ ಬರ್ತಾ ಇದೆ, ಆದರೆ ಸುಳ್ಳಿರುವಾಗ ಅದು ಕೋಪ ಬರುವುದಿಲ್ಲ. ಅದು ಕೋಪ ಏನು ಮಾಡ್ತಾ ಇದೆ? ಪಾಪ ತೋರ್ತಾ ಇದೆ ಎಂಬುದಾಗಿ ದೇವರು ಈ ಲೋಕದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ. ಈ ಲೋಕದಲ್ಲಿ ನಾವು ಕೋಪ ಮಾಡಿದ್ರೂ ಪರವಾಗಿಲ್ಲ, ಒಂದು ಪಾಪ ಒಂದು ಜೀವಿತದಲ್ಲಿ ನಾವು ಮಾಡಬಾರ್ದು. ಒಂದು ಪಾಪ ಒಂದು ಜೀವಿತವನ್ನು ಬಿಟ್ಟು ಹೋಗಬೇಕು ಎಂಬುದಾಗಿ ದೇವರು ಎಚ್ಚರಿಸ್ತಾ ಇದ್ದಾನೆ. ಈ ಲೋಕದಲ್ಲಿ ಪಾಪ ಮಾಡಬಾರ್ದು. ಎಲ್ಲ ವಿಷಯಗಳು, ಸಮಸ್ಯೆಗಳು, ತೊಂದರೆಗಳು, ಕಾಯಿಲೆಗಳು ಎಲ್ಲವೂ ಬರ್ತಾ ಇದೆ. ಹಣದ ಸಮಸ್ಯೆ ಬರ್ತಾ ಇದೆ, ಆಸ್ತಿ ಸಮಸ್ಯೆಗಳು ಬರ್ತಾ ಇದ್ದಾವೆ, ಎಲ್ಲವೂ ಬರ್ತಾ ಇದೆ ಈ ಲೋಕದಲ್ಲಿ ಬರುವಾಗ ಒಂದು ಪಾಪವೂ ಬರ್ತಾ ಇದೆ. ಆ ಒಂದು ಪಾಪಕ್ಕೆ ನಾವು ಹೋಗಬಾರ್ದು, ಆ ಒಂದು ನರಕಕ್ಕೆ ನಾವು ಹೋಗಬಾರ್ದು ಎಂಬುದಾಗಿ ದೇವರು ನನ್ನನ್ನು ನಿನ್ನನ್ನು ಎಚ್ಚರಿಸುತ್ತಾ ಇದ್ದಾನೆ. ನೋಡಿಕೊಳ್ಳುವ ಪ್ರಕಾರ ಕೀರ್ತನೆಗಳಲ್ಲಿ 4ನೇ ಅಧ್ಯಾಯ 4ನೇ ವಚನ, ಭಯಪಡಿರಿ, ಪಾಪ ಮಾಡಬೇಡಿರಿ, ಮೌನವಾಗಿರಿ,
ಹಾಸಿಗೆ ಮೇಲೆ ಇರುವಾಗ ಹೃದಯದಲ್ಲಿ ಆಲೋಚಿಸಿಕೊಳ್ಳಿರಿ ಎಂಬುದಾಗಿ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ರು ಪ್ರಿಯರೇ. ಏನಂತ ಹೇಳ್ತಾರೆ? ಭಯಪಡರಿ, ಪಾಪ ಮಾಡಬೇಡಿರಿ, ಮೌನವಾಗಿರಿ, ಹಾಸಿಗೆಯ ಮೇಲೆ ಇರುವಾಗ ಹೃದಯದಲ್ಲಿ ಆಲೋಚಿಸಿಕೊಳ್ಳಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಭಯಪಡಿರಿ. ಯಾರಿಗಾಗಿ ಭಯಪಡಬೇಕು? ಯಾರನ್ನು ನೋಡಿ ನಾವು ಭಯಪಡಬೇಕು? ಯಾರಿಗೋಸ್ಕರ ನಾವು ಈ ಲೋಕದಲ್ಲಿ ನಾವು ಭಯಪಡಬೇಕು ಎಂಬುದಾಗಿ ದೇವರು ನನ್ನನ್ನು ನಿನ್ನನ್ನು ಎಚ್ಚರಿಸುವಂತ ಮಾತಾಗಿದೆ ಪ್ರಿಯರೇ. ಭಯಪಡಿರಿ. ಅದು ಯಾವುದಕ್ಕೆ ಭಯಪಡಬೇಕು ಎಂಬುದಾಗಿ ನೋಡುವಾಗ, ಪಾಪ ಮಾಡಬೇಡಿರಿ, ಮೌನವಾಗಿರಿರಿ ಎಂಬುದಾಗಿ ಭಯಪಡಬೇಕು. ಯಾರಿಂದ ನೋಡಿ? ತಂದೆಯಾದ ದೇವರನ್ನು ನೋಡಿ ನಾನು ನೀನು ಭಯಪಡಬೇಕು. ಅವನು ಈ ಲೋಕದಲ್ಲಿ ಸೈತಾನನ್ನು ನೋಡಿ ನಾವು ಭಯಪಡ್ತಾ ಇದ್ದೇವೆ. ಆ ಒಂದು ದಿನಮಾನಗಳಲ್ಲಿ ಸೈತಾನನನ್ನು ಯೇಸುವನ್ನೇ ಪಾಪವನ್ನು ಶೋಧಿಸುವ ಶೋಧನೆಗಳಲ್ಲಿ ಸಿಲುಕುವುದಕ್ಕೆ ಪ್ರಯತ್ನಿಸಿದನು. ಆದರೆ ದೇವರು ಅವನ ಮಾತುಗಳನ್ನು ಕೇಳಿ ಆ ಸೈತಾನನನ್ನು ಓಡಿಸಿದ ಪ್ರಿಯರೇ. ಅಂದರೆ ಈ ಲೋಕದಲ್ಲಿ ತಂದೆಯಾದ ದೇವರು ನಿನ್ನನ್ನು ನನ್ನನ್ನು ಸೃಷ್ಟಿ ಮಾಡಿದ ತಂದೆಯಾದ ದೇವರನ್ನು ಮಾತ್ರ ಭಯಪಡಬೇಕು, ಇನ್ನು ಯಾರಿಗೂ ಭಯಪಡಬಾರ್ದು ಎಂಬುದಾಗಿ ಹೇಳ್ತಾ ಇದ್ದೇನೆ. ಪಾಪ ಮಾಡಬೇಡಿರಿ. ಈ ಲೋಕದಲ್ಲಿ ಪಾಪ ಮಾಡಬಾರ್ದು. ಈ ಲೋಕದಲ್ಲಿ ಪಾಪ ಮಾಡುವುದಾದರೆ, ಈ ಲೋಕದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದೆಯಲ್ಲ, ನಿನ್ನ ಆತ್ಮವು ಒಳ್ಳೆ ಕೆಲಸವನ್ನು ಮಾಡು. ಒಳ್ಳೆ ಆತ್ಮವು ಹೇಳ್ತಾ ಇದೆ, ನೀನು ಅನೇಕರಿಗೆ ಸಹಾಯ ಮಾಡು, ಒಳ್ಳೆ ಕೆಲಸಗಳನ್ನು ಮಾಡು, ನಿನ್ನ ದೇವರ ಕಡೆಗೆ ನೀ ಅವರನ್ನು ತಿರುಗಿಸು, ಬದಲಾವಣೆ ಮಾಡಿಸು ಎಂಬುದಾಗಿ ದೇವರು ನಿನ್ನ ಆತ್ಮದಲ್ಲಿ ಹೇಳ್ತಾ ಇದ್ದಾನೆ. ಒಂದು ಆತ್ಮ ಇದೆ ಪ್ರಿಯರೇ, ಅದು ಸತ್ಯದ ಆತ್ಮವಾಗಿದೆ ಪ್ರಿಯರೇ. ಇನ್ನೊಂದು ಆತ್ಮ ಇದೆ ಪ್ರಿಯರೇ, ಈ ಲೋಕದಲ್ಲಿ ಇನ್ನೊಂದು ಆತ್ಮ ಇದೆ. ಅದು ಯಾವುದಂದ್ರೆ ನರಕ ಆತ್ಮ, ಅದು ಪಾಪ. ನೀನು ಪಾಪ ಮಾಡು. ಈ ಲೋಕದಲ್ಲಿ ಯಾರು ನಿನ್ನನ್ನು ಕೇಳ್ತಾ ಇದ್ದಾರೆ? ನೀ ಈ ಲೋಕದಲ್ಲಿ ನಿನ್ನ ಯಾರನ್ನು ನೋಡ್ತಾ ಇದ್ದಾರೆ? ಹೋಗು, ನೀನು ಪಾಪ ಮಾಡು ಎಂಬುದಾಗಿ ಅದು ನಮ್ಮನ್ನು ಏನ್ ಮಾಡ್ತಾ ಇದ್ದಾನೆ? ಪ್ರೇರೇಪಿಸ್ತಾ ಇದೆ. ನೀನು ಮಾಡು, ಒಂದು ಪಾಪವನ್ನು ಹೋಗಿ ಮಾಡು ಎಂಬುದಾಗಿ. ಈ ಲೋಕದಲ್ಲಿ ಯಾರೂ ಇಲ್ಲ, ನೀನು ಪಾಪ ಮಾಡು ಎಂಬುದಾಗಿ ಈ ಲೋಕದಲ್ಲಿ ಆ ಸೈತಾನ ನಮ್ಮನ್ನು ಹೆಚ್ಚಿಸ್ತಾ ಇದ್ದಾನೆ. ಆದರೆ ಈ ಲೋಕದಲ್ಲಿ ಆ ಸೈತಾನನ್ನು ಉಂಟು ಮಾಡಿದ ಆತನು ತನ್ನ ದೇವರಿಗೆ ಪಾಪ ಮಾಡುವುದಾದರೆ ನಾವು ಈ ಲೋಕದಲ್ಲಿ ಜೀವಿಸುವುದಕ್ಕೆ ಸಾಧ್ಯನ? ಹೌದು. ಇಂದಿನ ದಿನಮಾನಗಳಲ್ಲಿ ಆದಮ ಅವಳು ತಂದೆ ದೇವರು ಆದಮನ್ನು ಸೃಷ್ಟಿ ಮಾಡಿದ, ಆದರೆ ಅದಕ್ಕೆ ಯಾವುದೂ ಗೊತ್ತಿಲ್ಲ. ಆದರೆ ಒಂದು ಸರಿಯಾಗಿ ಬೀಳುವುದಕ್ಕೆ ಒಬ್ಬ ಹೆಂಗಸನ್ನು ಸೃಷ್ಟಿ ಮಾಡಿದನು, ಒಬ್ಬ ಮಹಿಳೆಯನ್ನು, ಹೆಂಡತಿಯನ್ನು ಸೃಷ್ಟಿ ಮಾಡಿದನು. ನಿನ್ನನ್ನು ನನ್ನನ್ನು ಸೃಷ್ಟಿ ಮಾಡುವುದಕ್ಕೆ ತಂದೆಯಾದ ದೇವರು ತನ್ನ ಮಾತಿನಲ್ಲಿ ಮುಖಾಂತರ ನಡೆಯುವುದಕ್ಕೆ ಹೋದನು ಪ್ರಿಯ. ಆದರೆ ಆ ಒಂದು ದಿನಮಾನಗಳಲ್ಲಿ, ಆದಮ ಅವಳ ದಿನಮಾನಗಳಲ್ಲಿ ಸೈತಾನ ಮುಖಾಂತರ ಇದು ಪಾಪ ಬಂತು ಪ್ರಿಯರೇ. ಆ ಸೈತಾನ ಮುಖಾಂತರ ಪಾಪ ಆ ಒಂದು ದಿನಮಾನದಲ್ಲಿ ಪಾಪ ಮಾಡಿದರು. ಆದರೆ ಅವನು ಪಾಪವನ್ನು ಮಾಡುವಾಗ ದೇವರು ಅವರನ್ನು ಯೋಧನ ಒಂದು ವನದಲ್ಲಿ ಅವರನ್ನು ತೆಗೆದುಕೊಂಡು ಒಂದು ಅರಣ್ಯಕ್ಕೆ ಬಿಟ್ಟನು ಪ್ರಿಯರೇ. ಇಲ್ಲಿ ಎಲ್ಲ ಮರದ ಹಣ್ಣುಗಳನ್ನು ತಿನ್ನು, ಮಧ್ಯದಲ್ಲಿರುವಂತಹ ಒಂದು ಹಣ್ಣನ್ನು ತಿನ್ನಬೇಡ ಎಂಬುದಾಗಿ ಹೇಳುವ ಸಂದರ್ಭದಲ್ಲಿ ಅದನ್ನೇ ಯಾರು ಮಾಡಿದರು? ಅಲ್ಲಿ ಪಾಪ ಉಂಟಾಯಿತು ಪ್ರಿಯರೇ. ಆ ಒಂದು ದಿನಮಾನಗಳಲ್ಲಿ ಪಾಪ ಬಂತು. ಸೈತಾನನು ಬಂದಲ್ಲ, ಸರ್ಪದ ವೇಷ ಹಾಕಿಕೊಂಡು ಸೈತಾನನು ಬಂದು ಅದನ್ನು ಪಾಪದಕ್ಕೆ ಅವಳನ್ನು ಸೇರಿಸಿದ್ದೇವೆ. ಅವಳು ದಿನದಿಂದವರೆಗೂ ಈ ಒಂದು ದಿನವರೆಗೂ ಪಾಪದಲ್ಲಿಯೇ ಇದ್ದೇವೆ. ಆದರೆ ತಿರುಗಾ ದೇವರು ಬಂದು 2000 ವರ್ಷಗಳ ಹಿಂದೆ ದೇವರು ನಮಗಾಗಿ, ನನಗಾಗಿ, ನಿಮಗಾಗಿ ತನ್ನ ಪ್ರಾಣವನ್ನು ಕೊಟ್ಟಂತೆ ಅದನ್ನು ತಿಳಿದುಕೊಂಡು, ನನಗಾಗಿ ತಿಳಿದುಕೊಂಡು ತನ್ನ ಪ್ರಾಣವನ್ನು ಕೊಟ್ಟು ನಮ್ಮ ಪಾಪಗಳನ್ನು, ಕಡುಕಪ್ಪಾಗಿರುವ ಪಾಪಗಳನ್ನು ಬೆಳುಪನ್ನಾಗಿ ತನ್ನ ರಕ್ತದಿಂದ ನಮ್ಮನ್ನು ಶುದ್ಧಿ ಮಾಡಿದಂತೆ ನಮ್ಮನ್ನು ಕೊಂಡುಕೊಳ್ಳಲು ಪ್ರಿಯರೇ. ಮೌನವಾಗಿ ಈ ರೂಪದಲ್ಲಿ ಯಾರು ಏನಂದರು? ಕ್ರೈಸ್ತರಾದ ನಾವುಗಳನ್ನು ನಮ್ಮನ್ನು ಹಿಂಸಿಸ್ತಾ ಇದ್ದಾರೆ, ಸಾಯಿಸ್ತಾ ಇದ್ದಾರೆ, ಹೊಡೆಯುತ್ತಾ ಇದ್ದಾರೆ, ಹೊಗಳ್ತಾ ಇದ್ದಾರೆ. ಅದನ್ನು ನಾವು ಏನು ಮಾಡಬೇಕು? ಅವುಗಳನ್ನು ಸಹಿಸಬೇಕು. ಯಾಕಂದರೆ ನಾವು ಯಾರು? ಕ್ರೈಸ್ತರ ಮಕ್ಕಳು, ಯೇಸು ಕ್ರಿಸ್ತನ ಮಕ್ಕಳಾಗಿದ್ದೇವೆ. ಯೇಸು ಕ್ರಿಸ್ತನ ಮಕ್ಕಳಾಗಿದ್ದೇವೆ. ಅವುಗಳನ್ನೆಲ್ಲವನ್ನು ನಾವು ಸಹಿಸಿಕೊಳ್ಳಬೇಕು. ಅವುಗಳನ್ನು ನಾವು ತಂದೆಯಾದ ದೇವರು ಈ ಲೋಕದಲ್ಲಿ ತ್ಯಾಗ ಮಾಡಿದನು, ಅದರಂತೆ ನಾವು ಸಹ ಈ ಲೋಕದಲ್ಲಿ ತ್ಯಾಗ ಮಾಡಬೇಕಾಗಿದೆ. ಮತ್ತು
ಹಾಸಿಗೆ ಮೇಲೆ ಇರುವಾಗ ಹೃದಯದಲ್ಲೇ ಆಲೋಚಿಸಿಕೊಳ್ಳಿರಿ. ಹಾಸಿಗೆ ಮೇಲೆ ಇರುವಾಗ ಹೃದಯದಲ್ಲಿಯೇ ಆಲೋಚಿಸಿಕೊಳ್ಳಿರಿ. ನಾವು ಮಲಗುವಾಗ, ಹೇಳುವಾಗ, ಪ್ರತಿಯೊಂದು ದಿನದಲ್ಲಿ, ಪ್ರತಿಯೊಂದು ಸಮಯದಲ್ಲಿಯೂ ನಾವು ಏನು ಮಾಡಬೇಕು? ಹೃದಯದಲ್ಲಿ ದೇವರ ಮಾತುಗಳನ್ನು, ದೇವರ ವಾಕ್ಯಗಳನ್ನು ನಾವು ಕೇಳಿಕೊಳ್ಳಬೇಕು, ಅದರಂತೆ ನಡೆದುಕೊಂಡು ಹೋಗಬೇಕು. ಪ್ರಿಯರೇ, ಎಲ್ಲ ಸಮಯದಲ್ಲಿ ದೇವರ ಮಾತುಗಳನ್ನು ಕೇಳಿಕೊಂಡು ಅದರಂತೆ ನಡೆದುಕೊಂಡು ನಮ್ಮ ಹೃದಯ ಹಲಿಗೆ ಎಂಬುದರಲ್ಲಿ ದೇವರ ವಾಕ್ಯಗಳನ್ನು ನಾವು ಕಂಡುಕೊಳ್ಳಬೇಕಾಗಿದೆ. ಅದೇ ನೋಡುವ ಪ್ರಕಾರ ದೇವರ ವಾಕ್ಯವು ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 29ನೇ ವಚನ. ದೀರ್ಘಶಾಂತನು ಕೇವಲ ಬುದ್ಧಿವಂತನು, ಮುಂಗೋಪಿಯು ಮೂರ್ಖತನವನ್ನು ಧ್ವಜವಾಗಿ ಎತ್ತುವನು. ಏನು ಹೇಳ್ತಾ ಇದ್ದಾನೆ? ದೀರ್ಘಶಾಂತನು ಕೇವಲ ಬುದ್ಧಿವಂತನು. ದೀರ್ಘಶಾಂತನು, ನಾವು ಎಷ್ಟು ಶಾಂತಿ ಇರ್ತಾ ಇದ್ದೀವೋ ಅದನ್ನು ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇದೆ. ಪ್ರಿಯರೇ, ನಮ್ಮನ್ನು ಹಿಂಸಿಸ್ತಾ ಇದ್ದರೆ ಈ ಲೋಕದಲ್ಲಿ, ನಮ್ಮನ್ನು ಸಾಯಿಸ್ತಾ ಇದ್ದರೆ ಈ ಲೋಕದಲ್ಲಿ, ನಮ್ಮನ್ನು ಹೊಡೆಯುತ್ತಾ ಇದ್ದರೆ ಈ ಲೋಕದಲ್ಲಿ, ನಮ್ಮನ್ನು ಈ ಲೋಕದಲ್ಲಿ ಕ್ರೈಸ್ತರನ್ನು ಯಾರು ಇಲ್ಲವೆಂಬುದಾಗಿ ನಾವು ಈ ಲೋಕದಲ್ಲಿ ನಮ್ಮನ್ನು ಹಿಂಸಿಸುವಾಗ ದೇವರು ಅದನ್ನು ದೇವರು ನೋಡಿ ಏನು ಮಾಡ್ತಾ ಇದ್ದಾನೆ? ಸಹಿಸಿಕೊಳ್ಳಿರಿ. ದೇವರು ಚಿಂತಿಸ್ತಾ ಇದ್ದಾನೆ, ನನ್ನ ಮಕ್ಕಳು ಈಗಲಾದರೂ ನನ್ನ ಕಡೆಗೆ ತಿರುಗಿಕೊಳ್ಳುವಾಗ ನನ್ನ ಮಕ್ಕಳನ್ನು ಹಿಂಸಿಸ್ತಾ ಇದ್ದಾರೆ, ನನ್ನ ಮಕ್ಕಳನ್ನು ಸಾಯಿಸ್ತಾ ಇದ್ದಾರೆ ಎಂಬುದಾಗಿ ಆಲೋಚಿಸ್ತಾ ಇದ್ದಾನೆ. ಅವನು ದಿನಮಾನಗಳಲ್ಲಿ ದೇವರು ನಿನ್ನ ಸಂಗಡ ಜೀವಿಸುವತನಾಗಿದೆ, ನಿನ್ನ ಸಂಗಡ ಮಾತನಾಡುವತನಾಗಿದೆ. ಯಾವ ರೀತಿಯಲ್ಲಿ ಶಾದ್ರಕ್, ಮೇಷಕ್, ಅಬೇದ್ನೆಗೋ ಸಹ ಒಂದು ಅರಸನಿರುವ ಸಂದರ್ಭದಲ್ಲಿ ಅವರ ಮೂವರನ್ನು ತೆಗೆದುಕೊಂಡು ಆ ಒಂದು ಮೂರ್ತಿ ವಿಗ್ರಹಾರಾಧನೆಗೆ ಒಂದು ನಮಸ್ಕಾರ ಮಾಡು ಎಂಬುದಾಗಿ ಹೇಳುವ ಸಂದರ್ಭದಲ್ಲಿ ಅವರು ನಾವು ಮಾಡುವುದಿಲ್ಲ, ತಂದೆಯಾದ ದೇವರ ಒಬ್ಬನೇ ಆತನಿಗೆ ಮಾತ್ರ ನಾವು ಈ ಲೋಕದಲ್ಲಿ ನಮಸ್ಕಾರ ಮಾಡ್ತಾ ಇದ್ದೀವಿ, ಇನ್ನು ಯಾರಿಗೂ ಮಾಡುವುದಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತಿರುವ ಸಂದರ್ಭದಲ್ಲಿ ಆ ರಾಜನು ಅವರನ್ನು ಕರೆದುಕೊಂಡು ಹೋಗಿ ಏನು ಮಾಡ್ತಾ ಇದ್ದಾನೆ? ಒಂದು ದೊಡ್ಡೊಂದು ಬೆಂಕಿಯಲ್ಲಿ ಹಾಕ್ತಾ ಇದ್ದಾನೆ. ಆ ಬೆಂಕಿ ಹಾಕುವ ಸಂದರ್ಭದಲ್ಲಿ ಯಾರು ಹಾಕ್ತಾ ಇದ್ದಾರೆ ಅವನು ಸುಟ್ಟು ಹೋಗ್ತಾ ಇದ್ದಾನೆ. ಪ್ರಿಯರೇ, ಅವರು ಹಾಕುವ ಸಂದರ್ಭದಲ್ಲಿ ಅಲ್ಲಿ ಬೆಂಕಿಯಲ್ಲಿ ತಿರುಗ್ತಾ ಇದ್ದಾರೆ. ಬೆಂಕಿಯು ಅವರನ್ನು ಮುಟ್ಟುವುದಿಲ್ಲ, ಯಾಕಂದರೆ ತಂದೆಯಾದ ದೇವರು ಅವರ ಸಂಗಡ ಇದ್ದಾನೆಂಬುದಾಗಿ ತಿಳಿಯಪಡಿಸ್ತಾ ಇದ್ದಾನೆ. ನಾವು ಸಹ ಈ ಲೋಕದಲ್ಲಿ ನಿನ್ನನ್ನು ನನ್ನನ್ನು ಚಿತ್ರಹಿಂಸೆ ಕೊಟ್ಟರೂ ಪರವಾಗಿಲ್ಲ, ಸಾಯಿಸಿದ್ರೂ ಪರವಾಗಿಲ್ಲ, ಆದರೆ ನೀನು ದೇವರಿಗೆ ಅರ್ಪಿಸಬೇಕು. ನನ್ನ ಸಂಗಡ ದೇವರು ಬರ್ತಾ ಇದ್ದಾನೆ ಪ್ರಿಯರೇ, ಯಾಕಂದರೆ ದೇವರ ವಾಕ್ಯವಾಗಿದೆ ಪ್ರಿಯರೇ. ಹಾಗೆ ನೋಡಿಕೊಳ್ಳುವಾಗ ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನೀವು ಸಿಟ್ಟು ತೀರಲಿ. ಏನು? ಸೂರ್ಯನು ಯಾವ ರೀತಿಯಲ್ಲಿ ಮುಳುಗುತ್ತಾ ಇದ್ದಾನೆ, ಯಾವ ರೀತಿಯಲ್ಲಿ ಹುಟ್ಟುತ್ತಾನೆ ಎಂಬುದಾಗಿ ನೀನು ಆಲೋಚಿಸುತ್ತಿರುವಾಗ, ಸೂರ್ಯನ ಶಾಲೆಯಲ್ಲಿ ಮುಳುಗುವ ಸಂದರ್ಭದಲ್ಲಿ, ಅವನು ಮುಳುಗುವ ಸಂದರ್ಭದಲ್ಲಿ, ಸಾಯಂಕಾಲ ವೇಳೆಯಲ್ಲಿ ಆ ಸೂರ್ಯನು ಮುಳುಗುತ್ತಾ ಇದ್ದಾನೆ ಬೇರೆ. ಅವನು ಸೂರ್ಯನ ಮುಳುಗುವ ಮುಂಚಿತವಾಗಿಯೇ ನಿನ್ನ ಕೋಪವು, ನಿನ್ನ ಸಿಟ್ಟು ಏನಾಗಬೇಕು? ತೀರುವುದು ಎಂಬುದಾಗಿ ದೇವರ ಒಂದು ಮಾತುವಾಗಿರುತ್ತೇವೆ. ಆದರೆ ನೀನು ಇವರು ದಿನಮಾನಗಳಲ್ಲಿ ಏನು ಮಾಡ್ತಾ ಇದ್ದೇವೆ? ಯಾರನ್ನು ಕ್ಷಮಿಸ್ತಾ ಇದ್ದೇವಾ? ಯಾರಿಗಾಗಿ ನಾವು ಆಲೋಚನೆ ಮಾಡ್ತಾ ಇದ್ದೇವಾ ಎಂಬುದಾಗಿ ನೋಡಿಕೊಳ್ಳಬೇಕಾಗಿರುತ್ತೇವೆ. ಅದೇ ರೀತಿಯಲ್ಲಿ ನೋಡುವ ಪ್ರಕಾರ ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಈ ಲೋಕದಲ್ಲಿ ಸೈತಾನನಿಗೆ ಅವಕಾಶ ಕೊಡಬಾರದು ಎಂಬುದಾಗಿ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಬೇರೆ 2ನೇ ಕುರಿತ 2ನೇ ಅಧ್ಯಾಯ 10-11 ನೋಡುವ ಪ್ರಕಾರ, ನೀವು ಯಾರಿಗೆ ಯಾವುದನ್ನು ಮನ್ನಿಸುತ್ತೀರೋ ನಾನು ಸಹ ಮನ್ನಿಸುತ್ತೇನೆ. ನಾನು ಯಾವುದನ್ನಾದರೂ ಮನ್ನಿಸಿದರೆ ಕ್ರಿಸ್ತನ ಸನ್ನಿಧಾನದಲ್ಲಿ ನಿಮ್ಮ ನಿಮಿತ್ತವೇ ಮನ್ನಿಸಿದೆನು. ಸೈತಾನನು ನಮ್ಮನ್ನು ವಂಚಿಸಿ ನಷ್ಟ ಪಾಪ ಪಡಿಸಬಾರದು, ಅವನ ಯೋಚನೆಗಳನ್ನು ನಾವು ಅರಿಯುವುದಲ್ಲ. ಈ ಲೋಕದಲ್ಲಿ ಏನಂತ ಹೇಳ್ತಾರೆ? ಯಾರಿಗೆ ಯಾವುದನ್ನು ಮನ್ನಿಸುತ್ತರೋ ನಾನು ಸಹ ಈ ಲೋಕದಲ್ಲಿ ಯಾರನ್ನೂ ಈ ಲೋಕದಲ್ಲಿ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ರು
ಒಳ್ಳೆಯವರಿಗಾಗಿ ಇರ್ತಾ ಇದ್ದಾರೆ. ಈ ಲೋಕದಲ್ಲಿ ಯೇಸು ಕ್ರಿಸ್ತನನ್ನು ನಂಬುತ್ತಾ ಇದ್ದರು. ಈ ಲೋಕದಲ್ಲಿ ಅವರನ್ನು ನಾವು ಹಿಂಸೆಪಡಿಸುವುದಾದರೆ, ದೇವರು ಸಹ ಅವರನ್ನು ಹಿಂಸಿಸ್ತಾ ಇದ್ದಾರೆ. ದೇವರನ್ನು ನೀನು ಕರೆಯುವಾಗ ದೇವರು ಸಹ ನಿನ್ನನ್ನು ಕರೆಯುವಾತನಾಗಿದ್ದಾನೆ. ದೇವರಿಗಾಗಿ ನಾವು ಪ್ರೀತಿಸುವಾಗ, ದೇವರಿಗಾಗಿ ನಾವು ಜೀವಿಸುವಾಗ, ಪ್ರತಿಯೊಂದು ಸಮಯದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ದೇವರು ನಿನ್ನನ್ನು ಸಕಲ ಮಾತನಾಡುವವನಾಗಿದ್ದೇವೆ. ದೇವರ ಪವಿತ್ರಾತ್ಮನು ದುಃಖಿಸಪಡಬೇಡಿರಿ. ದೇವರ ವಾಕ್ಯವು ಹೇಳ್ತಾನೆ, ದೇವರ ಪವಿತ್ರಾತ್ಮನನ್ನು ದುಃಖಿಸಬಾರದು. ಈ ಲೋಕದಲ್ಲಿ ನೀನು ದೇವರನ್ನು ಪ್ರತಿಯೊಂದು ಸಮಯದಲ್ಲಿಯೂ, ಪ್ರತಿಯೊಂದು ವಿಷಯದಲ್ಲೂ, ಪ್ರತಿಯೊಂದು ಸೆಕೆಂಡ್ಗಳಲ್ಲಿಯೂ ದೇವರನ್ನು ನಾವು ದುಃಖಿಸುವವರಾಗಿದ್ದೇವೆ. ಮೊದಲೇ ನಾವು ಹುಟ್ಟಿದವರು ಪಾಪಿಯಾಗಿದ್ದೇವೆ. ಆದರೆ ನಾನು ಈ ಒಂದು ದಿನಮಾನಗಳಲ್ಲಿ ಪಾಪವನ್ನು ಜೀವಿತದಲ್ಲಿ ಏನು ಮಾಡೋಣ ಎಂಬುದಾಗಿ ನೋಡುವ ಪ್ರಕಾರ ಈ ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ, ದೇವರ ಪವಿತ್ರಾತ್ಮನನ್ನು ದುಃಖಿಸಬೇಡಿರಿ. ದೇವರ ಪವಿತ್ರಾತ್ಮನನ್ನು ನಾವು ದುಃಖಿಸಬಾರದು. ಯಾಕಂದರೆ ಆತನು ದುಃಖಿಸುವುದಾದರೆ ಈ ಲೋಕವೇ ದುಃಖದಲ್ಲಿ ಕಾಯುತ್ತೇವೆ. ತಂದೆಯಾದ ದೇವರು ಈ ಲೋಕದಲ್ಲಿ 2000 ವರ್ಷಗಳ ಹಿಂದೆ ದುಃಖಿಸಿದನು. ಆತನು ನಿಮಗೋಸ್ಕರ ನನಗೋಸ್ಕರ ಗೌರವದ ಕಲ್ವಾರಿ ಗುಡ್ಡದಲ್ಲಿ ಕೊರಡೆಗಳ ಮುಖಾಂತರ ಆತನು ಬಾಧೆಪಟ್ಟನು. ನೋಡುವ ಪ್ರಕಾರ ಮುಳ್ಳಿನ ಕಿರೀಟವು ತಲೆಯ ಮೇಲೆ ಇಟ್ಟಿರುತ್ತೇವೆ. ಆದರೆ ಅವುಗಳನ್ನು ನೋಡುವ ಪ್ರಕಾರ ಇನ್ನೂ ಸಹ ಆ ದುಃಖದಲ್ಲಿ ಉಳಿಸುವುದಾದರೆ, ದೇವರನ್ನು ಹಿಂಸಿಸುವುದಾದರೆ, ದೇವರಲ್ಲಿ ನಾವು ಹೋಗಿ ಪಶ್ಚಾತ್ತಾಪದಿಂದ ನಡೆದುಕೊಂಡು ಹೋಗುವ ಮುಖಾಂತರ ಆ ದುಃಖವು ಬಿಟ್ಟು ಹೋಗ್ತಾ ಇದೆ. ನಾವು ದುಃಖವನ್ನು ಮಾಡೋದಕ್ಕೆ ಬಂದಿಲ್ಲ. ಯೇಸು ಕ್ರಿಸ್ತನ ವಾಕ್ಯಗಳನ್ನು ಕೇಳಿಕೊಂಡು, ಯೇಸು ಕ್ರಿಸ್ತನ ಮಾತುಗಳನ್ನು ಹೇಳಿಕೊಂಡು, ಲೋಕದ ಕಡೆಗೆ ಹೋಗಿಕೊಂಡು ಎಲ್ಲರಿಗೆ ಸುವಾರ್ತೆ ವಿಷಯವನ್ನು ಸಾರಬೇಕು ಎಂಬುದಾಗಿ ಈ ಲೋಕದಲ್ಲಿ ನಿನ್ನನ್ನು ಉಂಟು ಮಾಡಿದ್ದಾನೆ. ಪ್ರಿಯರೇ, ಆತನಲ್ಲಿ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟಾಂತವನ್ನು ನಿಮ್ಮಿಂದ ದೂರ ಮಾಡಿರಿ. ಏನು ಮಾಡ್ತಾ ಇದ್ದಾನೆ? ನನ್ನಿಂದ ನಿಮ್ಮಿಂದ ಯಾವುದನ್ನು ದೂರ ಮಾಡಬೇಕು ಎಂಬುದಾಗಿ ಹೇಳುವ ಪ್ರಕಾರ, ಯೇಸು ಕ್ರಿಸ್ತನ ಮಾತು ಹೇಳುವ ಪ್ರಕಾರ, ದೋಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟಾಂತವನ್ನು ನಿಮ್ಮಿಂದ ದೂರ ಮಾಡಿರಿ. ಇವುಗಳಿಂದ ನಾವು ದೂರವಾಗಿರಬೇಕು ಎಂಬುದಾಗಿ ದೇವರು ನನ್ನನ್ನು ಎಚ್ಚರಿಸುವುದಾಗಿದ್ದಾನೆ. ಯಾಕಂದರೆ ಈ ಲೋಕದಲ್ಲಿ ಕೋಪ, ಕಲಹ, ದ್ರೋಹ ಇವುಗಳೇ ಈ ಲೋಕದಲ್ಲಿ ಪಾಪವು ಬರ್ತಾ ಇದೆ. ಇವೇ ಮೇಲು ಒಂದು ಉದ್ದೇಶ, ಒಂದು ಸೈತಾನಿಗೆ ಬಲವಾಗಿದೆ. ಈ ಒಂದು ವಿಷಯಗಳೇ ಸೈತಾನಿಗೆ ಒಂದು ಬಲವಾಗಿದೆ. ಹಾಗಾದರೆ ನನ್ನ ಉದ್ದೇಶವು ಯಾವ ರೀತಿಯಲ್ಲಿದೆ? ತಂದೆಯಾದ ದೇವರ ಉದ್ದೇಶವು ಏನಾಗಿದೆ ಎಂಬುದಾಗಿ ಆಲೋಚಿಸುತ್ತಿರುವಾಗ ನನ್ನ ಆತ್ಮವು ಏನಾಗಬೇಕು? ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತ್ವಗಳನ್ನು ಮೀರಿರಬೇಕು. ಅವುಗಳಿಂದ ನಾವು ಜಯಿಸಬೇಕು. ಇವುಗಳೇ ನಮಗೆ ಪಾಪಿಯಾಗಿದೆ. ಇವುಗಳ ಮುಖಾಂತರವೇ ನಿನ್ನನ್ನು ಅವನು ಸೈತಾನನ್ನು ಕರೆದುಕೊಂಡು ಹೋಗ್ತಾ ಇದ್ದಾನೆ. ಇವುಗಳೇ ನಮ್ಮಲ್ಲಿ ಇರುವುದಿಲ್ಲದಿದ್ದರೆ ಆ ಸೈತನು ಎಲ್ಲಿಂದ ಬಂದು ಕರ್ಕೊಂಡು ಹೋಗ್ತಾ ಇದ್ದಾನೆ ಬೇರೆ ನೀನು ಆಲೋಚನೆ ಮಾಡಬೇಕಾಗಿತ್ತು. ಯಾಕಂದರೆ ಇವುಗಳ ಸೈತನ್ ಬೇಕಾಗಿದ್ದು ಇವರು ನೋಡಿಕೊಂಡು ಇವರು ವಿಷಯವನ್ನು ಮುಖಾಂತರ ಅವರ ತಂದೆ ದೇವರ ಪವಿತ್ರ ರಾಜ್ಯಕ್ಕೆ ತಂದುಕೊಂಡು ಹೋಗುವುದಕ್ಕೆ ಸ್ಪಷ್ಟಪಡಿಸುವಾಗ ಕೊನೆಯದಾಗಿದೆ. ಒಬ್ಬರಿಗೊಬ್ಬರು ಉಪಕಾರರಾಗಿಯೂ ಕರುಣೆ ಉಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಈ ಲೋಕದಲ್ಲಿ ಒಬ್ಬರಿಗೊಬ್ಬರು ಏನಾಗಬೇಕು? ಉಪಕಾರರಾಗಿಯೂ ಕರುಣೆ ಉಳ್ಳವರಾಗಿಯೂ ಇರಬೇಕೆಂಬುದಾಗಿ ದೇವರು ನನ್ನನ್ನು ಕ್ಷಮಿಸುವುದಾಗಿದ್ದಾನೆ. ಕ್ಷಮಿಸುವುದಾಗಿಯೂ ಬೇರೊಬ್ಬರ ತಪ್ಪುಗಳನ್ನು ನಾವು ಕ್ಷಮಿಸಬೇಕು. ನಮ್ಮ ತಪ್ಪುಗಳನ್ನು ತಂದೆಯ ದೇವರು ಕ್ಷಮಿಸ್ತಾ ಇದ್ದಾನೆ ಎಂಬುದಾಗಿ ಅವರು ಮಾತುಗಳ ಮುಖಾಂತರ ಈ ಲೋಕದಲ್ಲಿ ಕ್ಷಮಿಸಬೇಕು. ಕರುಣೆ ಉಳ್ಳವರಾಗಬೇಕು. ಈ ಲೋಕದಲ್ಲಿ ಕರುಣೆ ಉಳ್ಳವರಾಗಬೇಕು.
ಇತರರನ್ನು ನಾವು ದೇವರನ್ನು ಮುಟ್ಟಿದವರನ್ನು ತೆಕ್ಕಿಲ್ಲದವರನ್ನು ಅನಾಥರನ್ನು ಅವರನ್ನು ನಾವು ದೇವರಲ್ಲಿ ನಾವು ಹೋಗಿ ಮಾಡಬೇಕು ಅವರಿಗೆ ಹೇಳಿ ಅವರನ್ನು ಕಳಿಸಿಕೊಡ್ತೀವಿ. ನಮಗೆ ಯಾರೂ ಇಲ್ಲ ಅದನ್ನು ಚಿಂತಿಸಬೇಡರಿ. ತಂದೆಯಾದ ದೇವರೇ ನಿನ್ನ ನಮ್ಮ ಎಲ್ಲರ ಸಂಗಡ ಇರುವಾಗ ನಾಗಿರಬೇಕೆಂಬುದಾಗಿ ನಾವು ಅವರಿಗೆ ಹೇಳಿಕೊಂಡು ಅವರು ದಿನಮಾನಗಳಲ್ಲಿ ಹೇಳುವಾಗ ಕಳಿಸುವುದು ಆಗಿರುವುದಾದರೆ ತಂದೆಯಾದ ದೇವರು ನಿನ್ನನ್ನು ನನ್ನನ್ನು ಕಳಿಸುವುದಾಗಿದ್ದರೆ ಪ್ರತಿಯೊಬ್ಬರ ಪಾಪಗಳನ್ನು, ಪ್ರತಿಯೊಬ್ಬರ ಕೆಟ್ಟ ವಿಚಾರಗಳನ್ನು, ಪ್ರತಿಯೊಬ್ಬರ ಪ್ರತಿಯೊಂದು ವಿಷಯದಲ್ಲಿಯೂ, ಪ್ರತಿಯೊಂದು ಸಮಸ್ಯೆಗಳಲ್ಲಿಯೂ, ಪ್ರತಿಯೊಂದು ತೊಂದರೆಗಳಲ್ಲಿಯೂ ದೇವರಿಗೆ ಅರ್ಪಿಸಬೇಕು. ಅವರೆಲ್ಲವನ್ನು ಅರ್ಪಿಸುವಾಗ ನಿನ್ನನ್ನು ನನ್ನನ್ನು ಆತನು ಕಳಿಸುವುದನ್ನು, ಆತನು ಕ್ಷಮಿಸುವುದನ್ನು, ಆತನು ರಕ್ಷಿಸುವುದನ್ನಾಗಿರುತ್ತೇವೆ. ಯಾಕಂದರೆ ದೇವರ ದೇವರ ಉದ್ದೇಶವೆಂದರೆ ನಿನ್ನ ನನ್ನ ಉದ್ದೇಶವೇನೆಂದರೆ ದೇವರ ವಾಕ್ಯದಂತೆ ನಡೆದುಕೊಂಡು, ದೇವರ ವಾಕ್ಯಗಳಂತೆ ಆತಂತೆ ನಡೆದುಕೊಂಡು ಹೋಗಿಕೊಂಡು ಜೀವಿಸುವುದಾದರೆ ನನ್ನನ್ನು ಉಪಯೋಗಿಸುವಂತೆ ಸಹಾಯಗಳನ್ನು ನಾವು ಬೇಡುವುದಾಗಿ ಕೊನೆಯದಾಗಿ ಪ್ರಾರ್ಥಿಸಿಕೊಳ್ಳೋಣ. ಹೌದು ಕರ್ತನೇ, ನಿನ್ನ ವಾಕ್ಯದ ಕಡೆ ಹೋಗಿ ನಿನ್ನ ವಾಕ್ಯವು ಉತ್ತಮವೆಂದು ಹೇಳೋದಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದೀವಿ. ಸ್ತೋತ್ರ ಕರ್ತನೇ. ಯಾರ್ಯಾರು ನಿನ್ನ ವಾಕ್ಯವನ್ನು ಕೇಳಿಕೊಂಡು ಜೀವಿಸುತ್ತಾ ಇದ್ದು ಅಂಥವರೆಲ್ಲರೂ ಪ್ರತಿಯೊಬ್ಬರ ಆತ್ಮವನ್ನು ಹೋಗಿ ಬದಲಾವಣೆಯನ್ನು ಹೋಗಿ ಸಹಾಯ ಮಾಡ್ತಿರ್ತಾರೆ. ನೀನು ಅವರೆಲ್ಲ ಜೊತೆ ಇದ್ದು ನಡೆಸಿಕೊಂಡು ಬರಬೇಕೆಂದು ಯೇಸುವಿನ ಮುಖಾಂತರ ನಾವು ಕೇಳಿಕೊಂಡು ಯೇಸು